ಫ್ರೆಂಡ್ಸ್, ಇವತ್ತಿನ ಒಂದು ಸ್ಪೆಷಲ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ. ಇವತ್ತಿನ ಒಂದು ಸ್ಪೆಷಲ್ ವ್ಲಾಗಲ್ಲಿ ಮೋಸ್ಟ್ ಫೇವ್ರೆಟ್ ನನಗೆ ಈ ಬೇಳೆ ಒಬ್ಬಟ್ಟು. ಜೊತೆಗೆ ಇದನ್ನು ನಾನು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಪಟಾಪಟ್ ಅಂತ ಹೇಳಿ ಮಾಡಿಬಿಡ್ತೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ನೀವು ಮಾಡೋ ಥರ ನನಗೆ ಹೋಳಿಗೆನ ಮಾಡೋದನ್ನು ತೋರಿಸಿ ಅಂತ. ಇನ್ನೇನು ಯುಗಾದಿ ಹಬ್ಬ ಬಂತು, ನಮ್ಮೆಲ್ಲರ ಈ ಒಂದು ಹೊಸ ವರ್ಷದ ದಿನ ನಾವೆಲ್ಲರೂ ತುಂಬಾ ಖುಷಿಪಟ್ಟು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡುವಂಥ ಈ ಬೇಳೆ ಒಬ್ಬಟ್ಟು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ಡೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಬ್ಬಟ್ಟನ್ನು ನೀವು ನೋಡ್ಬೋದು. ನಾನು ಮಾಡೋ ಒಬ್ಬಟ್ಟಲ್ಲಿ ಒಳಗಡೆ ನಾವು ಸ್ಟಫಿಂಗ್ ಹೂರಣ ಏನು ಇಟ್ಟಿರ್ತೀವಿ ಅದು ಕಂಪ್ಲೀಟ್ ಒಬ್ಬಟ್ಟಿಗೆ ಒಳಗಡೆ ಫುಲ್ ಎಲ್ಲ ಕಡೆಗೂ ಕೂಡ ಇರುತ್ತೆ. ಒಂದು ಕಡೆ ಮೈದಾ ಸಪ್ರೇಟು, ಒಂದು ಕಡೆ ಹೂರಣ ಸಪ್ರೇಟು ಅನ್ನೋ ಥರ ಇರೋದೆಲ್ಲ ಈಕ್ವಲ್ ಆಗಿ ಅದು ಸ್ಪ್ರೆಡ್ ಆಗಿರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಫಸ್ಟು ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ, ಅಂದರೆ ಕನಕನ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಬಳಸ್ತಾ ಇರೋದು ಬಂದು ಭಾಗ್ಯಲಕ್ಷ್ಮಿ ಅವರ ಮೈದಾನ ಬಳಸ್ತಾ ಇದ್ದೀನಿ. ಇದು ಯಾವುದೇ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಲ್ಲ. ಯಾಕೆ ಅಂತಂದರೆ ನಮ್ಮ ಮನೇಲಿ ಮಾಡೋ ಥರನೇ ನಾನು ತೋರಿಸ್ಬೇಕಾಗಿರೋದ್ರಿಂದ ನಾನು ಯಾವ ಬ್ರ್ಯಾಂಡನ್ನು ತೊಗೊಳ್ತೀನಿ ಅಂತಲೂ ಹೇಳಬೇಕಾಗಿದೆ. ಅದಕ್ಕೋಸ್ಕರ ನಾನಿಲ್ಲಿ ಭಾಗ್ಯಲಕ್ಷ್ಮಿ ಮೈದಾನ 1 ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಉಪ್ಪು ಇಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು, ಆನಂತರ ನಾನು ಮೈದಾ ಯಾವ ಬೌಲಲ್ಲಿ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ನೀರನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಕಂಪ್ಲೀಟ್ ಪೂರ್ತಿ ಬೌಲ್ ನೀರು ಇಟ್ಕೊಂಡೆ. ಮೊದಲು ಫಸ್ಟು 1/4 ಕಪ್ಪಷ್ಟು ನಾನು ನೀರನ್ನು ಇದಕ್ಕೆ ಹಾಕ್ಕೊಂಡು ಹಿಟ್ಟೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡೆ. ಆನಂತರ ಇನ್ನೂ ಒಂದು ಸ್ವಲ್ಪ 1/4 ಕಪ್ಪಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಅಂಟು ರೀತಿಯಾಗಿ ಮೈದಾ ನಮಗೆ ಕೈಗೆ ಸಿಗೋದಕ್ಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಕೈನ ನಾವು ಮತ್ತೆ ಒದ್ದೆ ಮಾಡ್ಕೋಬೇಕಾಗತ್ತೆ. ನೀರು ಹಾಕೋಬಾರ್ದು, ಜಸ್ಟು ಒದ್ದೆ ಮಾಡ್ಕೋಬೇಕು. ಈಗ ನೀವೇ ನೋಡ್ಬೋದು, ನಾನು 1 ಬೌಲಷ್ಟು ನೀರು ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಬೌಲಷ್ಟು ನೀರನ್ನು ಖಾಲಿ ಮಾಡಿದ್ದೀನಿ. ಹಾಗಾಗಿ 1 ಕಪ್ಗೆ ನೀವು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನೀರಿನ ಅಳತೆ ಹಾಕ್ಕೊಂಡ್ರೆ ಸರಿಯಾದ ವಿಧಾನದಲ್ಲಿ ನಾವು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಾಗೆ ಇರುತ್ತೆ. ಈಗ ಇದಕ್ಕೆ 3ರಿಂದ 4 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಮೈದಾ ಹಿಟ್ಟಿಗೆ ಕಂಪ್ಲೀಟ್ ಹೊಂದ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಇದನ್ನು ನಾವು ನಾದ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಎಣ್ಣೆ ಅನ್ನೋದನ್ನು ಮೈದಾ ಹಿಟ್ಟಿಗೆ ಹೊಂದಿಕೆ ಆಗೋ ಲೆವೆಲಿಗೆ ನಾವು ಚೆನ್ನಾಗಿ ಅದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಕಡೆ ಸೈಡ್ಗೆ ಇಟ್ಟು ಈಗ ನಾವು ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹೂರಣಕ್ಕೆ ಏನು ನಮ್ಮ ಮನೇಲಿ ನಾನು ಮಾಡ್ತೀನಿ ಅದೇ ವಿಧಾನದಲ್ಲೇ ತೋರಿಸಿರೋವಂಥದ್ದು. 2 ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಇವತ್ತು ಕಡಲೆಬೇಳೆ ಒಬ್ಬಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಜಾಸ್ತಿ ಕಡಲೆಬೇಳೆ ಒಬ್ಬಟ್ಟೆ ನಾವು ಮಾಡೋದು. ಹಾಗಾಗಿ ಇಲ್ಲಿ 2 ಕಪ್ಪಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ನಾನು ತೆಂಗಿನಕಾಯಿ ಪೀಸಸ್ ತೊಗೊಂಡಿದ್ದೀನಿ. ನೀವು ತೆಂಗಿನಕಾಯಿ ಪೀಸಸ್ ಆದರೂ ತೊಗೋಬೋದು, ತುರಿನಾದರೂ ಹಾಕ್ಕೋಬೋದು. 2 ಕಪ್ಪು ಕಡಲೆಬೇಳೆಗೆ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಆನಂತರ 1/4 ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ನೀವು ಈಕ್ವಲ್ ಕ್ವಾಂಟಿಟಿ ಕಡಲೆಬೇಳೆ ಎಷ್ಟು ತೊಗೊತೀರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಬೆಲ್ಲನ ತೊಗೋಬೋದು. ನಾನಿಲ್ಲಿ 1/4 ಕಪ್ಪಷ್ಟು ಬೆಲ್ಲನ ಕಡಿಮೆ ಮಾಡಿದ್ದೀನಿ. ಇದಿಷ್ಟು ಸರಿಯಾದ ಅಳತೆ ಫ್ರೆಂಡ್ಸ್. ಒಂದು ಸಿಹಿ ಆಗ್ಬೋದು, ಒಬ್ಬಟ್ಟಿನ ಹೂರಣದ ಹದ ಆಗ್ಬೋದು, ಎಲ್ಲನೂ ಕರೆಕ್ಟಾಗಿ ಬರಬೇಕು ಅಂದರೆ ನಾನು ಏನು ತೋರಿಸಿದ್ದೀನಿ ಈ ವಿಧಾನದಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಟೈಮಲ್ಲಿ ಈ ಥರ ದಪ್ಪ ಉಂಡೆ ಬೆಲ್ಲ ಇದ್ದಾಗ ಮನೆಯಲ್ಲಿ ಅದನ್ನು ಕುಟ್ಟೋದಕ್ಕೆ ಪುಡಿ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅನ್ನೋದಿದ್ದರೆ ಈ ರೀತಿಯಾಗಿ ಓವನ್ ಇದ್ದರೆ ಓವನಲ್ಲಿ ನೀವು ಅದನ್ನು ಹೀಟ್ ಮಾಡಿಕೊಂಡ್ರೆ ಬೇಗನೆ ಮೆಲ್ಟ್ ಆಗುತ್ತೆ. ಜಸ್ಟ್ ಸ್ಪೂನಲ್ಲಿ ನೀವು ಅದನ್ನು ಪೀಸ್ ಮಾಡಿಬಿಡ್ಬೋದು, ಆನಂತರ ಅದನ್ನು ಕರಗಿಸೋದಕ್ಕೆ ಇಟ್ಕೊಳ್ಳೋದು. ಹಾಗಾಗಿ ಇದೊಂದು ಟಿಪ್ಸ್. ಒಬ್ಬಟ್ಟು ಮಾಡಬೇಕಾದ್ರೆ ತೋರಿಸ್ದೆ ಯಾರ ಮೇಲಾದರೂ ನಿಮಗೆ ಓವನ್ ಇದ್ದರೆ ಬೆಲ್ಲ ಕರಗಿಸೋದಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿ ನಾನಿವಾಗ 1/4 ಕಪ್ಪಷ್ಟು ಏನು ಬೆಲ್ಲ ತೊಗೊಂಡಿದ್ದೆ ಆ ಬೆಲ್ಲಕ್ಕೆ ಅದೇ ಕಪ್ಪಲ್ಲಿ ನಾನು 3 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ 2 ಕಪ್ ನೀವು ಬೆಲ್ಲ ತೊಗೊತೀರ ಅಂದರೆ ಅದಕ್ಕೆ 1 ಕಪ್ ಎಕ್ಸ್ಟ್ರಾನೇ ನೀವು ನೀರನ್ನು ತೊಗೊಳ್ಳಿ. ಹಾಕಿಬಿಟ್ಟು ಅದನ್ನು ಕುದಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಪಾಕ ಮಾಡ್ಕೋಬಾರ್ದು, ಜಸ್ಟು ಕುದಿಸ್ಕೋಬೇಕು. ಆ ಬೆಲ್ಲ ಎಲ್ಲ ಕರಗೋವರೆಗೂ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತು. ಅದು ತಣ್ಣಗಾಗಕ್ಕೆ ಬಿಟ್ಟು ಆನಂತರ ಸೋದಿಸ್ಕೊಳ್ಳೋಣ ಅಂತ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಕಡಲೆಬೇಳೆ ಬೇಯಿಸೋದಕ್ಕೆ ಫಸ್ಟು ನಾನಿಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ನೀರು ಬಿಸಿ ಆದಮೇಲೆ ಕಡಲೆಬೇಳೆನ ಜಸ್ಟ್ ತೊಳೆದುಬಿಟ್ಟು ಹಾಕಿರೋವಂಥದ್ದು. ನಾನಿಲ್ಲಿ ಕಡಲೆಬೇಳೆ ನೆನೆಸೋದಕ್ಕೆ ಹೋಗೋದಿಲ್ಲ, ಹಾಗೆ ತೊಳೆದು ಡೈರೆಕ್ಟಾಗಿ ಹಾಕ್ತೀನಿ. ಆನಂತರ ಕುದಿ ಬಂದು ಈ ಥರ ನೊರೆ ಎಲ್ಲ ಹೋಗೋವರೆಗೂ ಕೂಡ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು. ಈ ಕುಕ್ಕರ್ಲಿ ಆ ಥರ ಕುದಿ ಬಂದು ನೊರೆ ಎಲ್ಲ ಬರಬೇಕಾದ್ರೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಉಕ್ಕಿ ಬರೋದು ಜಾಸ್ತಿ ಆಗುತ್ತೆ. ಇನ್ನು ಹಬ್ಬದ ಟೈಮಲ್ಲಂತೂ ಗ್ಯಾಸ್ ನೋಡೋ ಹಾಗೆ ಇರೋದಿಲ್ಲ, ಆ ಲೆವೆಲ್ಗೆ ಎಲ್ಲ ಉಕ್ಕಿ ಹಾಳಾಗುತ್ತೆ ಗ್ಯಾಸ್.
ಗ್ಯಾಸ್ ಸ್ಟವ್. ಹಾಗಾಗಿ ಆ ನೊರೆ ಎಲ್ಲ ಕಂಪ್ಲೀಟ್ ಹೋದ್ಮೇಲೆ ನೀವು ಗ್ಯಾಸ್ನ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4 ವಿಷಲ್ ನೀವು ಕೂಗಿಸ್ಕೊಂಡ್ರೆ ಕಡಲೆಬೇಳೆ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಅದನ್ನು ಬೇಯೋದಕ್ಕಿಟ್ಟು ಇಲ್ಲಿ ನಾನು ಬೆಲ್ಲನ ಶೋಧಿಸ್ಕೊಂಡೆ. ಈಗ ನೋಡ್ಬೋದು ಬೆಲ್ಲದಲ್ಲಿ ಎಷ್ಟು ಗಲೀಜಿರುತ್ತೆ ಅಂತ. ಹಾಗಾಗಿ ಒಬ್ಬಟ್ಟು ಮಾಡಬೇಕಾದ್ರೆ ಅಥವಾ ನೀವು ಏನೇ ಬೆಲ್ಲದಿಂದ ಸಿಹಿ ಪದಾರ್ಥಗಳು ಕೆಲವೊಂದು ಮಾಡಬೇಕಾದ್ರೆ ಈ ರೀತಿ ಕರಗಿಸ್ಬಿಟ್ಟು ಶೋಧಿಸ್ಕೊಂಡು ನೀವು ಮಾಡಿದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಾನು ಕಂಪ್ಲೀಟ್ ಇದನ್ನು ಒಂದು ವೈಟ್ ಬಟ್ಟೆಯಲ್ಲಿ ಎಲ್ಲನೂ ಶೋಧಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಬೆಲ್ಲದ ನೀರು ರೆಡಿ ಆಯಿತು. ಆನಂತರ ತೆಂಗಿನಕಾಯಿ ಪೀಸಸ್ ನಾವು ಏನು ತೊಗೊಂಡಿದ್ವಿ, ಈ ಒಂದು ತೆಂಗಿನಕಾಯಿ ಪೀಸಸ್ನ ಫಸ್ಟು ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ನಾನು ಪೀಸಸ್ ತೊಗೊಂಡಿದ್ರಿಂದ ಸ್ವಲ್ಪ ಅದು ದಪ್ಪ ದಪ್ಪ ಇರುತ್ತಲ್ವ, ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ನೈಸ್ ಪೌಡ್ರ್ ಆಗೋವರೆಗೂ ನಾವು ಗ್ರೈಂಡ್ ಮಾಡ್ಕೋಬೇಕು. ನೀವು ತೆಂಗಿನಕಾಯಿ ತುರಿ ತೊಗೊಂಡ್ರು ಅಷ್ಟೇ ಫಸ್ಟು ನೀವು ಹಾಗೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಆನಂತರ ನಾವೇನು ಬೆಲ್ಲದ ನೀರನ್ನ ಇಟ್ಕೊಂಡಿದ್ವಿ ಆ ನೀರನ್ನು ಈ ಒಂದು ತೆಂಗಿನಕಾಯಿ ತುರಿಗೆ ಸೇರಿಸಿ ಚೆನ್ನಾಗಿ ಫುಲ್ಲು ನೈಸ್ ಪೇಸ್ಟ್ ಆಗಬೇಕು. ನಿಮಗೆ ಅದಕ್ಕೆ ಬೆಲ್ಲದ ನೀರು ಎಷ್ಟು ಬೇಕೋ ಅಷ್ಟನ್ನು ಕೂಡ ಸೇರಿಸ್ಕೋಬೋದು. ನಾನು ಸರಿಯಾದ ಪ್ರಮಾಣದಲ್ಲಿ ಬೆಲ್ಲ ನಾವು ಮೊದಲೇ ಹಾಕಿರೋದ್ರಿಂದ ಆ ನೀರನ್ನು ನೀವು ಎಷ್ಟು ಬೇಕೋ ಅಷ್ಟನ್ನು ಈ ಒಂದು ತೆಂಗಿನಕಾಯಿ ಪೀಸಸ್ಗೆ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಜೊತೆಗೆ ಹೂರಣ ನಾವು ರೆಡಿ ಮಾಡ್ಕೋಬೇಕಾದ್ರೆ ನಾವು ಗ್ಯಾಸ್ ಮೇಲೆ ಯಾವ ಪಾತ್ರೆ ಇಡ್ತೀವಲ್ಲ ಆ ಪಾತ್ರೆ ತಳ ತುಂಬ ದಪ್ಪ ಇರಬೇಕು. ಗಟ್ಟಿಯಾಗಿರುವಂಥದ್ದನ್ನು ನೋಡಿ, ದಪ್ಪ ಇರುವಂಥದ್ದನ್ನ ನೋಡಿ ಇಡಿ, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ರುಬ್ಕೊಂಡಿರುವಂತಹ ತೆಂಗಿನಕಾಯಿ ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡು, ಈಗ ಇದು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಏನಂದರೆ ಹಾರಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಸಣ್ಣ ಫ್ಲೇಮ್ನ ಮಾಡಿಬಿಟ್ಟು ಇವಾಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ನಾವು ಏನು ಕಡಲೆಬೇಳೆ ಬೇಯೋದಕ್ಕೆ ಇಟ್ಟಿದ್ವಿ ಅದು ಹದವಾಗಿ 4 ವಿಷಲ್ಗೆ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದಿರೋವಂಥ ಕಡಲೆಬೇಳೆನ ನಾನಿಲ್ಲಿ ಮತ್ತು ನೀರು ಸಪ್ರೇಟು ಬೇಳೆ ಸಪ್ರೇಟು ಮಾಡ್ಕೊಳ್ತಾ ಇರೋವಂಥದ್ದು. ಆ ಒಂದು ಬೇಳೆ ಕಟ್ಟಲ್ಲಿ ಏನಿರುತ್ತೆ ಅದರಲ್ಲಿ ಒಬ್ಬಟ್ಟು ಸಾರು ಮಾಡ್ಕೋಬೋದು. ಎಷ್ಟೋ ಜನಕ್ಕೆ ತೊಗರಿಬೇಳೆಯಲ್ಲಿ ಮಾಡ್ತಾರೆ. ತೊಗರಿಬೇಳೆ ಮಾಡಬೇಕಾದ್ರೂ ಸೇಮ್ ವಿಧಾನನೇ ನಾವು ಮಾಡುವಂಥದ್ದು. ಎರಡೂ ಒಂದೇ ರೀತಿಯಾಗೇ ಬರುತ್ತೆ. ಹಾಗಾಗಿ ಇವಾಗ ಕಡಲೆಬೇಳೆನೇ ತುಂಬ ಹದವಾಗಿ ಕರೆಕ್ಟಾಗಿ ಬೆಂದಿತ್ತು. ಈಗ ಅದನ್ನು ನಾನು ಮತ್ತೆ ಏನು ಕಾಯಿ ಬೆಲ್ಲ ರುಬ್ಕೊಂಡಿದ್ದೆ ಅದೇ ಜಾರಿಗೆ ಹಾಕ್ಕೊಂಡು ಇನ್ನು ಎಕ್ಸ್ಟ್ರಾ ಎಷ್ಟು ಉಳಿದಿತ್ತು ಬೆಲ್ಲದ ನೀರು ಅಷ್ಟನ್ನೂ ಕೂಡ ಸೇರಿಸಿ ಇದನ್ನು ಕಂಪ್ಲೀಟ್ ನೈಸ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಲ್ಲದ ನೀರು ಅಕಸ್ಮಾತ್ ನಿಮಗೆ ಖಾಲಿ ಆಯಿತು ಕಾಯಿ ರುಬ್ಬೋದಕ್ಕೆ ಅಂತಂದರೆ ನೀವು ಬೇಕಾದ್ರೆ ಎಕ್ಸ್ಟ್ರಾ 1 ಲೋಟ ನೀರನ್ನು ಕೂಡ ಹಾಕ್ಕೊಂಡು ಬೇಳೆನ ರುಬ್ಕೋಬೋದು. ಈ ರೀತಿ ನೈಸ್ ಪೇಸ್ಟ್ ಮಾಡಿಕೊಂಡು ಆನಂತರ ಇವಾಗ ನಾವು ಮೊದಲು ಕಾಯಿ ಬೆಲ್ಲ ಏನು ನಾವು ಚೆನ್ನಾಗಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ವಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಆದಷ್ಟು ಏನಾದರೂ ನಿಮಗೆ ಬೆಲ್ಲದ ನೀರು ಜಾಸ್ತಿಯಾಗಿ ಈ ಕಾಯಿ ಜೊತೆ ನೀರು ಥರ ಇದೆ ಅಂದರೆ ಸ್ವಲ್ಪ ಕಾಯಿ ಬೆಲ್ಲ ಗಟ್ಟಿ ಆಗೋವರೆಗೂ ಬೇಯಿಸ್ಕೊತಾ ಇರಿ. ಆ ನಂತರ ನೀವು ರುಬ್ಬಿಟ್ಕೊಂಡಿರೋಂತಹ ಬೇಳೆನ ಆ್ಯಡ್ ಮಾಡ್ಕೋಬೋದು. ಇವಾಗ ಇಲ್ಲಿ ಕಾಯಿ ಬೆಲ್ಲನ ನಾನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದ ನಂತರ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಕಾಯಿ ಬೆಲ್ಲ ಎರಡೂ ಒಟ್ಟಿಗೆ ನೀಟಾಗಿ ಹದವಾಗಿ ಹೊಂದ್ಕೊಳ್ಳೋವರೆಗೂ ಎಲ್ಲೂ ಕೂಡ ಅದು ಗಂಟು ಆಗದೆ ಇರೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಇದು ಫುಲ್ ಕಂಪ್ಲೀಟ್ ನಿಮಗೆ ನೀರು ಥರ ಅನಿಸೋದಕ್ಕೆ ಶುರುವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮಿನಿಮಮ್ ನಿಮಗೆ ಒಂದು 3 to 4 ಮಿನಿಟ್ಸ್ ಒಂದೊಂದು ಸರಿ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿಬಿಡ್ಬೇಕು. ಯಾಕಂದರೆ ನಾವು ಪ್ಲೇಟ್ ಓಪನ್ ಮಾಡಿಟ್ರೆ ಸಖತ್ತು ಆರುತ್ತೆ. ಹಾಗಾಗಿ 3 to 4 ಮಿನಿಟ್ಸ್ಗೂ ಒಂದು ಸರಿ ನೀವು ಲಿಡ್ನ ಓಪನ್ ಮಾಡಬೇಕು, ಮಿಕ್ಸ್ ಮಾಡಬೇಕು, ಲಿಡ್ನ ಓಪನ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ನೀವು ಮಾಡಿರುವಂತಹ ಹೂರಣ ಒಂದು ಗಟ್ಟಿ ಹದಕ್ಕೆ ಬರುವವರೆಗೂ ಕೆಲವೊಂದು ಟೈಮಲ್ಲಿ ಒಂದು 15 ನಿಮಿಷದಲ್ಲಿ ಇದು ರೆಡಿಯಾಗಿಬಿಡುತ್ತೆ. ಕೆಲವೊಂದು ಟೈಮಲ್ಲಿ ಇನ್ನೊಂದು 5 ನಿಮಿಷ ಜಾಸ್ತಿ ಬೇಕಾಗುತ್ತೆ. ಅಂದರೆ ನೀವು ನೀರು ಯಾವ ರೀತಿ ಹಾಕ್ಕೊಂಡಿರ್ತೀರ, ತೇಳು ಯಾವ ರೀತಿ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಟೈಮಿಂಗ್ಸು ಜಾಸ್ತಿ ಕಡಿಮೆ ಅನ್ನೋ ಥರ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ನೀರು ಥರ ಇತ್ತು. ನಾನು ಒಂದು 3 ಮಿನಿಟ್ಸ್ಗೆ ಒಂದೊಂದು ಸರಿ ಓಪನ್ ಮಾಡಿ ಲಿಡ್ನ ತಳ ಹಿಡಿಯದೇ ಇರೋ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೆ. ಈಗ ಫೈನಲಿ ಒಂದು ಹಂತಕ್ಕೆ ಇದು ರೆಡಿ ಆಗ್ತಾಯಿದೆ. ಸ್ಟಾರ್ಟಿಂಗ್ ನಾನು ನೋಡಿದಾಗ ಫುಲ್ ಲಿಕ್ವಿಡ್ ಟೈಪಲ್ಲಿ ಬರ್ತಾಯಿತ್ತು ಸ್ಪೂನಲ್ಲಿ, ನೀವೇ ನೋಡ್ಬೋದು. ಇವಾಗ ಒಂದು ರೀತಿಯಾಗಿ ಹಲ್ವದ ರೀತಿಯಲ್ಲಿ ಇದು ಬರ್ತಾಯಿದೆ. ಅಂದರೆ ಸ್ಪೂನಿಗೆ ಏನೋ ಅಂಟ್ಕೊಳ್ದಿರೋ ಅವ್ರಿಗೆ ಸ್ಟಿಕ್ಕಿಯಾಗಿ ಬೀಳೋದಕ್ಕೆ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾವು ಒಂದು 2 to 3 ನಿಮಿಷ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದು 2 to 3 ನಿಮಿಷದಿಂದ ಮತ್ತೆ ಇದನ್ನು ನಾನು ಬೇಯೋದಕ್ಕೆ ಇಟ್ಟೆ. ಆನಂತರ ನೀವೇ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ನಿಮಗೆ ಗೊತ್ತಾಗುತ್ತೆ ಹೂರಣದ ಒಂದು
ರೀತಿಯಾಗಿ ಬಂದಿದೆಯಾ, ಗಟ್ಟಿಯಾಗಿದೆಯಾ, ತೆಳು ಇದೆಯಾ, ಇನ್ನೂ ಗಟ್ಟಿಯಾಗಬೇಕಾ ಅಂತ. ಆದಷ್ಟು ನಾನು ಹೇಳೋದು ನಿಮಗೆ ಬೇಳೆ ಒಬ್ಬಟ್ಟು ಹೂರಣ ತುಂಬ ಗಟ್ಟಿಯಾಗಬಾರ್ದು. ಗಟ್ಟಿ ಆಯಿತು ಅಂದ್ರೇ ನಿಮಗೆ ನೀವು ಮಾಡುವಂಥ ಒಂದು ಒಬ್ಬಟ್ಟಲ್ಲಿ ಹೂರಣ ಸಪ್ರೇಟು, ಕಣಕ ಸಪ್ರೇಟು ಅಂತ ಆಗೋಗುತ್ತೆ. ಹಾಗಾಗಿ ನೀವು ಮೈದಾ ಹಿಟ್ಟು ಯಾವ ಒಂದು ವಿಧಾನದಲ್ಲಿ ಕಲಿಸ್ತೀರಾ ಸಾಫ್ಟಾಗಿ ಇರೋ ರೀತಿಯಾಗಿ, ಅದೇ ಥರನೇ ಹೂರಣನೂ ಕೂಡ ಸ್ವಲ್ಪ ಸಾಫ್ಟಾಗಿ ಇರಬೇಕು. ಗಟ್ಟಿ ಆಗೋದು ಬೇಡ. ಸ್ಟಿಕ್ಕಿಯಾಗಿ ಅದು ನಮ್ಮ ಸ್ಪೂನಿಂದ ಕೆಳಗೆ ಬೀಳ್ತಾ ಇದೆ ಅನ್ಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟರೆ ಸಾಕು. ಯಾಕಂದರೆ ತಣ್ಣಗಾದ್ಮೇಲೆ ಮತ್ತೆ ಅದು ಹೂರಣ ಗಟ್ಟಿಯಾಗತ್ತೆ. ಬಿಸಿಯಲ್ಲಿ ಸ್ವಲ್ಪ ನಮಗೆ ತೆಳು ಅನಿಸ್ಬೋದು, ಬಟ್ ತಣ್ಣಗಾದ್ಮೇಲೆ ಗಟ್ಟಿಯಾಗತ್ತೆ. ಹಾಗಾಗಿ ಸ್ವಲ್ಪ ಬಿಸಿಯಲ್ಲಿ ತೆಳು ಇದೆ ಅನ್ಬೇಕಾದ್ರೆ ನಾವು ಗ್ಯಾಸಿಂದ ಇದನ್ನು ಆಫ್ ಮಾಡಿ ತೆಗೆದು ತಣ್ಣಗಾಗಕ್ಕೆ ಇಟ್ಬಿಡೋಣ. ಒಂದು ಸ್ವಲ್ಪನೂ ಕೂಡ ಇದು ತಳ ಹಿಡ್ದಿಲ್ಲ, ನೀವೇ ನೋಡ್ಬೋದು. ಆ ರೀತಿಯಾಗಿ ಒಂದು 3 ಮಿನಿಟ್ಸ್ಗೆ ಒಂದೊಂದ್ಸರಿ ನೀವು ತಿರುಗಿಸ್ತಾ ಇರಬೇಕು ಫ್ಲೇಮಲ್ಲಿ ಇಟ್ಟಾಗ, ಗ್ಯಾಸ್ ಮೇಲೆ ಇಟ್ಟಾಗ. ಇವಾಗ ಹೂರಣ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಹೂರಣ ಇದೆ ಅಂತ ನೀವು ನೋಡ್ಬೋದು. ತುಂಬ ಗಟ್ಟಿ ಮಾಡ್ಕೋಬೇಡಿ, ಈ ಥರ ಸಾಫ್ಟಾಗಿ ಹೂರಣ ಇರಬೇಕು. ಜೊತೆಗೆ ನೀವು ಹೂರಣ ಎಷ್ಟು ತೊಗೊಳ್ತೀರ ಅಲ್ವಾ, ಅದರದ್ದು ಅರ್ಧದಷ್ಟು ಕಣಕನ ನಾವು ರೆಡಿ ಮಾಡ್ಕೋಬೇಕು. ಅಂದರೆ ಮೈದಾನ ತೊಗೋಬೇಕು. ಹಾಗಾಗಿ ಹೂರಣದಲ್ಲಿ ಅರ್ಧದಷ್ಟು ಮೈದಾ ಇರಬೇಕು. ನಂತರ ನೀವು ಮಿಕ್ಸ್ ಮಾಡಿಟ್ಟಂತಹ ಮೈದಾ ಮಿನಿಮಮ್ 3 ಅವರ್ಸ್ ಆದರೂ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಒಬ್ಬಟ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಮೈದಾನೂ ಕೂಡ ಮುಖ್ಯ ಇರುತ್ತೆ. ಈ ರೀತಿಯಾಗಿ ಮೈದಾ ಕಂಪ್ಲೀಟು ಸಾಫ್ಟಾಗಿ ಎಳೆಯಾಗಿ ಅಂದರೆ ಉದ್ದಕ್ಕೆ ಬರ್ತಾ ಇರಬೇಕು, ಎಲ್ಲೂ ಕಟ್ಟಾಗಬಾರ್ದು. ಈ ಥರ ಬಂದರೆ ಮೈದಾನೂ ಕೂಡ ಕರೆಕ್ಟಾಗಿ ನೆಂದಿದೆ ಅಂತ, ಅಂದರೆ ಅಷ್ಟು ಹೊತ್ತು ನಾವು ಅದನ್ನು ನೆನೆಸಿಟ್ಟಿರೋವಂಥದ್ದು ಕರೆಕ್ಟಾಗಿದೆ ಅಂತ. ಈಗ ಇದನ್ನು ನಾನು ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಮೇಲೇ ನಾನು ಒಬ್ಬಟ್ಟನ್ನು ತಟ್ಕೊಳ್ಳೋ ಅಂಥದ್ದು. ನಾನು ಒಬ್ಬಟ್ಟಿಗೆ ಅಂತೆಲ್ಲ ಸಪ್ರೇಟ್ ಏನು ಕವರ್ ಇಡೋದಿಲ್ಲ. ನಾರ್ಮಲ್ ಮನೇಲಿರುವಂತಹ ಪ್ಲಾಸ್ಟಿಕ್ ಕವರ್ ಏನಿರುತ್ತೆ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನಾನು ಹೂರಣ ಎಷ್ಟು ತೊಗೊಂಡಿದ್ದೀನಿ ಅದರ ಅರ್ಧದಷ್ಟು ಮೈದಾನ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಮೈದಾ ಹಿಟ್ಟನ್ನು ಅದರ ಒಳಗಡೆ ಹೂರಣನ ಇಟ್ಟು ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕವರ್ ಮಾಡಿಕೊಂಡು ಆನಂತರ ನಾನು ಕೈಯಲ್ಲಿ ಒಂದು ಸ್ವಲ್ಪ ಮಾತ್ರ ತಟ್ಕೊಳ್ತೀನಿ, ತುಂಬ ಕಂಪ್ಲೀಟ್ ತಟ್ಟಲ್ಲ. ನನಗೆ ಒಬ್ಬಟ್ಟು ಮೇಲೆ ಬೆರಳು ಹಚ್ಚುಗಳು ಇರಬಾರ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಟ್ಬಿಟ್ಟು ಆನಂತರ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದರ ಮೇಲೆ ಕವರ್ ಇಟ್ಟು ಕೈಯಲ್ಲಿ ನೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ತೀನಿ. ನಂಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಕೈ ಬೆರಳು ಹಚ್ಕೊಳ್ಳೋ ಆ ಒಬ್ಬಟ್ಟು ಮೇಲೆ ಇರೋದಿಲ್ಲ. ನಿಮ್ಗೆ ಈ ಥರ ಏನಾದರೂ ಸ್ಪ್ರೆಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದರೆ ನೀವು ಚಪಾತಿ ಲಟ್ಸೋದ್ರಲ್ಲೂ ಕೂಡ ನೀವು ಲಟ್ಸ್ಕೋಬೋದು. ಬಟ್ ಕೈಯಲ್ಲಿ ಮಾಡಿದ್ರೇ ಇದು ಸೂಪರಾಗಿ ಬರುತ್ತೆ ಅಂತ ಹೇಳ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಹೂರಣ ಮತ್ತು ಮೈದಾ ಹಿಟ್ಟು ನಾವು ಎಷ್ಟು ಸ್ಪ್ರೆಡ್ ಮಾಡ್ತಾ ಇದೀನೋ ಅಲ್ಲೆಲ್ಲ ಕಂಪ್ಲೀಟ್ ಎಂಡ್ವರೆಗೂ ಎಡ್ಜಸಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಕಂಪ್ಲೀಟ್ ಹೂರಣ ಇದೆ. ಮೈದಾ ಮತ್ತು ನಾವು ಮಾಡುವಂತಹ ಹೂರಣ ಎರಡೂ ಕೂಡ ಹದ ಕರೆಕ್ಟಾಗಿ ಇದ್ದರೆ ನಿಮಗೆ ಈ ರೀತಿಯಾಗಿ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ನಾನು ಇದನ್ನು ಕೈ ಮೇಲೆ ಮತ್ತೆ ಹಾಕ್ಕೊಂಡು ತವದ ಮೇಲೆ ಹಾಕಿದೆ. ಒಬ್ಬಟ್ಟು ಕಲರ್ ಚೇಂಜ್ ಆದ ನಂತರ ನೀವು ಇದನ್ನು ತಿರುಗಿಸ್ಬೇಕು. ಫಸ್ಟು ಹಾಕಿದಾಗ ಸ್ವಲ್ಪ ವೈಟಿಶಲ್ಲಿರುತ್ತೆ, ಆನಂತರ ಕಂಪ್ಲೀಟ್ ಯೆಲ್ಲೋ ಶೇಡಿಗೆ ಬರುತ್ತೆ. ಆ ಟೈಮಲ್ಲಿ ನೀವು ಇದನ್ನು ತಿರುವು ಹಾಕಿದರೆ ಒಬ್ಬಟ್ಟು ಈಕ್ವಲಾಗಿ ಬೆಂದಿರುತ್ತೆ. ಆದಷ್ಟು ಒಬ್ಬಟ್ಟನ್ನು ಬೇಯಿಸಬೇಕಾದ್ರೆ ಗ್ಯಾಸ್ ಫ್ಲೇಮ್ ಏನಿದೆ ಅದು ಮೀಡಿಯಮ್ ಆಗಿರಲಿ, ತುಂಬ ಹೈ ಇಟ್ಕೋಬೇಡಿ. ಆದಷ್ಟು ಸ್ವಲ್ಪ ಲೋ ಅಲ್ಲಿಟ್ಟೆ ನೀವು ಬೇಯಿಸಬೇಕು. ಈಗ ನೋಡ್ತಾ ಇರ್ಬೋದು ಒಳ್ಳೆ ಪೂರಿ ಥರ ಉಪ್ಕೊಳ್ತಾ ಇದೆ. ನಾನು ಫಸ್ಟು ಮಾಡಿದಂಥ ಒಬ್ಬಟ್ಟೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಅಂದರೆ ಫಸ್ಟ್ ಟೈಮ್ ಹಾಕಿದಾಗ ಒಬ್ಬಟ್ಟು ಚೆನ್ನಾಗಿ ಬರಲ್ಲ, ಆಮೇಲೆ ಹೋಗ್ತಾ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತಾರೆ ಕೆಲವೊಬ್ಬರು. ಇಲ್ಲ, ನಾನು ಫಸ್ಟ್ ಟೈಮ್ ಮಾಡೋ ಒಬ್ಬಟ್ಟೆ ಇಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಮಾಡುವಂಥ ಬೇಳೆ ಒಬ್ಬಟ್ಟು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಿಮ್ಮ ಸಿರಿಮನೆ ಕಡೆಯಿಂದ ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಹೋಳಿಗೆ ಸುಮಾರು ಜನದ್ದು ಒಂದು ರಿಕ್ವೆಸ್ಟ್ ಇತ್ತು. ಜೊತೆಗೆ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ತಾ ಇದ್ರಿ ಬೇಳೆ ಒಬ್ಬಟ್ಟು ಮಾಡೋದು ತೋರಿಸಿ ಸುಷ್ಮಾ, ನಿಮ್ಮ ಸ್ಟೈಲಲ್ಲಿ ತೋರಿಸಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತ. ನಾನು ಸ್ವಲ್ಪ ಯಾವಾಗಲೂ ಈಸಿ ವೇನೆ ಯಾವುದೇ ಒಂದು ಅಡುಗೆ ಮಾಡಬೇಕು ಅಂತಂದರೂ ಕೂಡ ಕಲ್ತ್ಕೊಳ್ಳೋದು. ಹಾಗಾಗಿ ನಾನು ಮಾಡೋ ಥರ ನಮ್ಮ ಮನೆ ಏನಿದೆ ಆ ರೀತಿಯಲ್ಲಿ ಮಾಡುವ ರೀತಿಯಾಗಿ ಇವತ್ತಿನ ಒಂದು ಈ ಬೇಳೆಗೆ ಹೋಳಿನ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸರಿ ಯುಗಾದಿ ಹಬ್ಬಕ್ಕೆ ಒಮ್ಮೆ ಟ್ರೈ ಮಾಡಿ ನಾನು ಮಾಡೋ ಥರ, ನಿಮಗೂ ಕೂಡ ಈಸಿ ಅಂತ ಅನಿಸುತ್ತೆ. ಈ ಸರಿ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ಬೇಳೆ ಹೋಳಿಗೆ ಸೂಪರಾಗಿ ಬರಲಿ. ಯಾಕಂದರೆ ಎಷ್ಟೋ ಸರಿ ಹೋಳಿಗೆ ಮಾಡಬೇಕಾದ್ರೆ ಹೆಣ್ಮಕ್ಳುಗಳು ನಾವು ತುಂಬ ತಲೆ ಕೆಡಿಸ್ಕೊಳ್ತೀವಿ. ಒಂದು ಹೂರಣ ಸರಿ ಇರೋದಿಲ್ಲ, ಇಲ್ಲ ಅಂತಂದರೆ ಮೈದಾ ಮಿಕ್ಸ್ ಮಾಡುವಂಥ ಕಣಕ ಸರಿ ಬರೋದಿಲ್ಲ. ಇವೆಲ್ಲದರಿಂದ ಒಬ್ಬಟ್ಟಿನ ಮಾಡೋಕ್ಕೆ ಹೋಗಿ ಹಾಳಾಗುತ್ತೆ. ಹಾಗಾಗಿ ಒಂದು ಚೂರು ಎಲ್ಲೂ ಮಿಸ್ಟೇಕ್ ಆಗಿದ್ದೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ.
ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋ ಕಮೆಂಟ್ ಮಾಡಿ. ನಿಮ್ಮ ಸಿರಿಮನೆಯ ಬೇಳೆ ಹೋಳಿಗೆ ಹೇಗಿತ್ತು ಅಂತ.